ಕನಸೊಂದು ಅಳುತ್ತಿಯುವುದು ಸತ್ತ ಕಹಿ ನೆನಪಿಗಾಗಿ. ಬಟ್ ಐ ಆಮ್ ಸ್ಟಿಲ್ ಅಲೈವ್. ಆದರೆ ಇನ್ನೂ ಜೀವಂತವಾಗಿರು. ಪರಿಚಯವಿಲ್ಲದ ಒಂದು ಹುಡುಗಿ ನನ್ನನ್ನು ಸ್ವಾರ್ಥಿಯನ್ನಾಗಿ ಮಾಡಿಬಿಟ್ಲು. ಹಾಗೆ ನನ್ನನ್ನು ಕೆಟ್ಟವರನ್ನಾಗಿ ಮಾಡಿಬಿಟ್ಲು. ನಾನು ಪ್ರೀತಿಸಿದ ಅವಳು ನನ್ನ ಪರಿಚಯವೇ ಇಲ್ಲ ಎನ್ನುವಷ್ಟು ದೂರ ಹೋಗ್ಬಿಟ್ಲು. ಅವಳನ್ನು ಜೋಪಾನ ಮಾಡಿದ ನಾನು ನನ್ನನ್ನೇ ಮರೆತು ನನ್ನವಳಲ್ಲದ ಅವಳಿಗೋಸ್ಕರ ಹುಚ್ಚನಾದೆ. ಅರಿವಿಲ್ಲದೆ ನನ್ನ ಆತ್ಮವು ಅಂತ್ಯದೆಡೆಗೆ ಹೋಗುವಾಗ ತಾಳ್ಮೆಯೇ ನನ್ನನ್ನು ಸುಧಾರಿಸಿತು. ನನ್ನ ಹುಚ್ಚು ಹೆಚ್ಚಾಗಿ ನನ್ನ ಉಸಿರು ನನ್ನ ಬಿಟ್ಟು ಹೋಗುವಷ್ಟರಲ್ಲಿ ತುಸು ಮೌನದ ಜೊತೆ, ಜೀವಂತ ನೆನಪುಗಳ ಜೊತೆ ಬದುಕುತ್ತಿರುವ ಏಕಾಂಗಿ ನಾನು. ಗೊತ್ತಿಲ್ಲ ಇನ್ನು ನನ್ನ ಮನಸ್ಸಲ್ಲೇನೋ ನಡೀತಿದೆ ಅಂತ. ಮನಸ್ಸು ಹಾಳಾಗಿ ಅಂತ್ಯ ಕಾಣುವಷ್ಟರಲ್ಲಿ ಹೃದಯ ಬಯಸುವುದು ಸಿಕ್ಕರೆ ಚಂದ ಅನಿಸುತ್ತೆ. ನನ್ನ ಪರಿಚಯ ನಿಮಗೆ ಹೊಸದೇ ಆದರೂ ಸಹ ನಾನು ನನ್ನ ಪರಿಚಯ ಮಾಡಿಕೊಳ್ಳಲ್ಲ. ಯಾಕಂದರೆ ನೀವೆಲ್ಲರೂ ನನ್ನ ಬಗ್ಗೆ ತಿಳಿದುಕೊಳ್ಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ನಾನು ಸಹ ನಿಮ್ಮಲ್ಲಿ ಒಬ್ಬ. ಆದರೂ ನನ್ನ ಬಗ್ಗೆ ಒಂದೆರಡು ಸಾಲಲ್ಲಿ ಹೇಳ್ತೀನಿ. ಇದನ್ನು ಹೇಳಿಲ್ಲ ಅಂದರೆ ನಾನು ಕೆಟ್ಟವನಾಗ್ತೀನಿ. ಪ್ರತಿಯೊಬ್ಬರ ಜೀವನದಲ್ಲೂ ಹೀರೋ ಅಂದರೆ ಅದು ಮೊದಲಿಗೆ ತಂದೆನೇ ಆಗಿರುತ್ತೆ. ಹಾಗೇನೆ ತಾಯಿನೇ ಎಲ್ಲವೂ ಆಗಿರ್ತಾರೆ. ಹಾಯ್, ನನ್ನ ಹೆಸರು ಅರವಿಂದ್. ನನ್ನದು ಚಿಕ್ಕ ಕುಟುಂಬ, ಚಿಕ್ಕ ಊರು. ತಂದೆ ತೋರಿಸಿದ ಹಾದಿಯಲ್ಲಿ ನಡಿಲೇ ಇಲ್ಲ. ನಮ್ಮಪ್ಪ ಓದಿಸಿದ್ರು, ಸರಿಯಾದ ಸಮಯಕ್ಕೆ ಓದದೆ ಹಾಳಾದ ಅಯೋಗ್ಯ ನಾನು. ಇದು ನನ್ನ ದುರಂತದ ಕತೆ. ನಾ ಬಯಸದೆ ಬಂದು ನನಗೆ ಇಷ್ಟವಾದ ಕತೆ. ನನ್ನಿಂದ ಇನ್ನೂ ಮರೆಯಲಾಗದ ಕತೆ. ಹೇಳದೆ ಹೋದೆನಿ ನನ್ನಿಂದ ಮರೆಯಾದ ಅರವಿಂದ್. ಇವತ್ತು ಮರೆಯಾದ ನಾನು ಮಂತ್ರ ಹಾಸನ್.